ಓಂ ನಮಃ ಶಿವಾಯ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಿಮಗೆ ಆಲ್ರೆಡಿ ತಿಳಿದಿರ್ಬೋದು, ನಾವು ಕುಂಭಕೋಣಂ ಸುತ್ತ ಸಾಕಷ್ಟು ದೇವಸ್ಥಾನಗಳ ಸಂದರ್ಶನ ಮಾಡ್ತಾ ಇದ್ದೀವಿ. ಪ್ರಸ್ತುತ ಇದೊಂದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಎರಡು ವಿಶೇಷವಾದ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದೀವಿ. ಪ್ರತಿಯೊಬ್ಬರ ಜೀವನದಲ್ಲಿ ಎರಡು ವಿಶೇಷವಾದ ಘಟ್ಟ ಬರುತ್ತೆ. ಮೊದಲನೇದು ವಿವಾಹ, ಎರಡನೇದು ಸಂತಾನ. ಸಾಕಷ್ಟು ಜನಕ್ಕೆ ಇದರಲ್ಲಿ ತುಂಬಾ ಅಡೆತಡೆಗಳಿರುತ್ತೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಿಮಗೆ ಎರಡು ದಿವ್ಯ ಕ್ಷೇತ್ರಗಳ ದರ್ಶನ ಮಾಡಿಸ್ತೀವಿ. ಒಂದು ದಿವ್ಯ ಕ್ಷೇತ್ರದ ವಿಶೇಷತೆ ಏನು ಅಂದರೆ, ನಿಮ್ಗೆ ಎಷ್ಟೇ ತೊಂದರೆಗಳಿರಲಿ ಈ ಕ್ಷೇತ್ರಕ್ಕೆ ಹೋದರೆ ನಿಮಗೆ ವಿವಾಹ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಇನ್ನೂ ಒಂದು ಕ್ಷೇತ್ರ ಇದೆ. ಈ ಕ್ಷೇತ್ರಕ್ಕೆ ಹೋದರೆ ಯಾರಿಗೆಲ್ಲ ಮಕ್ಕಳಾಗಿರೋದಿಲ್ಲ ಅವರಿಗೆ ಸಂತಾನ ಭಾಗ್ಯ ಒದಗಿ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ಇದು ಎರಡೂ ದೇವಸ್ಥಾನಗಳು ನಮಗೆ ಕುಂಭಕೋಣಂನಿಂದ ಹತ್ರನೇ ಇರುತ್ತೆ. ಮೊದಲನೇ ದೇವಸ್ಥಾನನ ತಿರುಮನಂಚರಿ ಅಂತ ಕರೀತಾರೆ. ಯಾರಿಗೆ ವಿವಾಹ ಆಗಬೇಕು ಅಂತ ಇಷ್ಟ ಇರುತ್ತೋ ಅವರು ಈ ದೇವಸ್ಥಾನಕ್ಕೆ ಹೋದರೆ 100% ವಿವಾಹ ಆಗುತ್ತೆ ಅಂತ ಹೇಳ್ತಾರೆ. ಇದು 26 ಕಿಲೋಮೀಟರ್ ದೂರದಲ್ಲಿರುತ್ತೆ. ಇನ್ನೂ ಒಂದು ದೇವಸ್ಥಾನ ಗರ್ಭರಕ್ಷಾಂಬಿಕಾ ದೇವಸ್ಥಾನ. ಇದು 20 ಕಿಲೋಮೀಟರ್ ದೂರದಲ್ಲಿರುತ್ತೆ. ಯಾರಿಗೆ ಸಂತಾನ ಭಾಗ್ಯ ಬೇಕು ಅಂತ ಆಸೆ ಇರುತ್ತೋ ಅವರು ಈ ದೇವಸ್ಥಾನಕ್ಕೆ ಹೋಗಿ ದೇವಿಯ ದರ್ಶನ ಮಾಡೋದ್ರಿಂದ ಅವರಿಗೆ 100% ಸಂತಾನ ಭಾಗ್ಯ ಬರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಎರಡೂ ದೇವಸ್ಥಾನ ತುಂಬಾ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾರೆ. ನೀವು ಆಲ್ರೆಡಿ ನಮ್ಮ ಕಳೆದ ವಿಡಿಯೋನ ನೋಡಿದರೆ ನಾವು ನವಗ್ರಹ ದೇವಸ್ಥಾನಗಳಿಗೆ ಸಂದರ್ಶನ ಮಾಡ್ತಾ ಇದ್ವಿ. ಹಾಗೆ ಇನ್ನೊಂದು ವಿಡಿಯೋನಲ್ಲಿ ನಿಮಗೆ ಕುಂಭಕೋಣಂನಲ್ಲಿ ನೋಡಬೇಕಾದ ಎಲ್ಲ ದೇವಸ್ಥಾನಗಳನ್ನ ತೋರಿಸ್ತಿದ್ವಿ. ಪ್ರಸ್ತುತ ಈ ವಿಡಿಯೋನಲ್ಲಿ ಈ ಎರಡೂ ದಿವ್ಯ ಕ್ಷೇತ್ರಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣಂತೆ. ಮೊದಲಿಗೆ ನಾವು ತಿರುಮನಂಚರಿಗೆ ಹೋಗಿ ದರ್ಶನ ಮಾಡೋಣಂತೆ. ಬನ್ನಿ ಹೋಗೋಣಂತೆ. ಈಗ ನಾವು ತಿರುಮನಂಚರಿಗೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಆಲ್ರೆಡಿ ಹೇಳಿದಾಗ 26 ಕಿಲೋಮೀಟರ್ ಕುಂಭಕೋಣಂನಿಂದ ಅಂತ ಹೇಳ್ಬೋದು. ಇಲ್ಲಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಿಮಗೆ ಕುಂಭಕೋಣಂನಿಂದ ಬಸ್ಗಳು ಸಿಗುತ್ತೆ. ನಾವು ಪ್ರಸ್ತುತ ಟೆಂಪೋ ಟ್ರಾವೆಲರ್ನಲ್ಲಿ ಹೋಗ್ತಾ ಇದ್ದೀವಿ. ನಾವು ಕುಂಭಕೋಣಂನಲ್ಲಿರುವ ದೇವಸ್ಥಾನಗಳು, ಹಾಗೆ ನವಗ್ರಹ ದೇವಸ್ಥಾನಗಳು, ಹಾಗೆ ಕುಂಭಕೋಣಂ ಸುತ್ತಮುತ್ತ ಇರುವ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಒಂದೇ ಸಾರಿ ಟೆಂಪೋ ಟ್ರಾವೆಲರ್ನ ಮಾತಾಡ್ಕೊಂಡಿದ್ವಿ. ನಿಮಗೆ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ನೀವು ಕುಂಭಕೋಣಂನಿಂದ ಬಸ್ಸಲ್ಲಿ ಬೇಕಿರೋ ಬರ್ಬೋದು, ಇಲ್ಲ ಪ್ರೈವೇಟ್ ವೆಹಿಕಲಲ್ಲಾದರೂ ಬರ್ಬೋದಾಗಿರುತ್ತೆ ಈ ದೇವಸ್ಥಾನಕ್ಕೆ. ನೀವೇನಾದರೂ ನವಗ್ರಹ ದೇವಸ್ಥಾನಗಳ ಜೊತೆಗೆ ಈ ದೇವಸ್ಥಾನ ಸಂದರ್ಶನ ಮಾಡಬೇಕು ಅಂದರೆ ನಿಮಗೆ ಶುಕ್ರ ಗ್ರಹ ದೇವಸ್ಥಾನನ ಕಂಜನೂರು ಅಂತ ಕರೀತಾರೆ. ಅಲ್ಲಿಂದ ಇದು ತುಂಬ ಸಮೀಪವಾದ ದೇವಸ್ಥಾನ ಅಂತ ಹೇಳ್ಬೋದು. ನಾವು ಪ್ರಸ್ತುತ ಕುಂಭಕೋಣಂನಿಂದ 26 ಕಿಲೋಮೀಟರ್ ದೂರದಲ್ಲಿರುವ ತಿರುಮನಂಚೇರಿ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಏನು ಅಂದರೆ, ಯಾರಿಗೆ ವಿವಾಹ ಆಗಿರೋದಿಲ್ವೋ ಈ ಕ್ಷೇತ್ರಕ್ಕೆ ಬಂದರೆ ತುಂಬ ಬೇಗ ವಿವಾಹ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅಡೆತಡೆಗಳಿದ್ದರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇಲ್ಲಿ ಕಲ್ಯಾಣ ಸುಂದರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಅಂತ. ಈ ದೇವಸ್ಥಾನ ನಮ್ಮ ನೆರೆಯ ರಾಜ್ಯವಾದ ತಮಿಳುನಾಡಿನ ತಂಜಾವೂರು ಜಿಲ್ಲೆಯಲ್ಲಿದೆ. ತುಂಬಾನೇ ವಿಶೇಷವಾದ ದೇವಸ್ಥಾನ ಅಂತ ಹೇಳ್ಬೋದು. ಈ ದೇವಸ್ಥಾನದಲ್ಲಿ ಶಿವನನ್ನು ಕಲ್ಯಾಣ ಸುಂದರೇಶ್ವರ ಸ್ವಾಮಿ ಅಂತ ಕರೀತಾರೆ. ಹಾಗೆ ಪಾರ್ವತಿ ಅಮ್ಮನವ್ರನ್ನ ಕೋಕಿಲಾದೇವಿ ಅಂತ ಕರೀತಾರೆ. ಇಲ್ಲಿನ ವಿಶೇಷತೆ ಏನು ಅಂದ್ರೆ, ಇಲ್ಲಿ ವಿಗ್ರಹ ಹೇಗಿದೆ ಅಂದ್ರೆ ಶಿವ ಮತ್ತೆ ಪಾರ್ವತಿ ವಿವಾಹ ಆಗುವ ರೀತಿನಲ್ಲಿದೆ. ಅದು ತುಂಬಾನೇ ವಿಶೇಷ ಅಂತ ಹೇಳ್ಬೋದು. ನಿಮಗೆ ಬೇರೆ ಎಲ್ಲೂ ಈ ತರ ವಿಗ್ರಹಗಳು ನೀವು ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ವಿಗ್ರಹಗಳು ಅಂತ ಹೇಳ್ಬೋದು. ಇಲ್ಲಿ ಯಾವ ರೀತಿ ವಿಗ್ರಹ ಇದೆ ಅಂದರೆ, ಸಾಕ್ಷಾತ್ ಶಿವನೇ ಪಾರ್ವತಿಯ ಕೈ ಹಿಡಿದು ಪಾಣಿಗ್ರಹಣ ಮಾಡುವ ರೀತಿನಲ್ಲಿದೆ. ಅಷ್ಟು ವಿಶೇಷವಾದ ಮೂರ್ತಿಗಳು ಅಂತ ಹೇಳ್ಬೋದು. ಇಲ್ಲಿನ ಪ್ರತೀತಿ ಏನು ಅಂದರೆ, ಮೊದಲಿಗೆ ನಾವು ಇಲ್ಲಿ 2 ಮಾಲೆಗಳನ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ದೇವಸ್ಥಾನದ ಒಳಗಡೆ ಮಾಲೆಯನ್ನು ತೆಗೆದುಕೊಂಡು ಹೋಗಬೇಕು. ಅದಾದ ನಂತರ ನಮಗೆ 200 ರೂಪಾಯಿದೊಂದು ಟಿಕೆಟ್ ಇರುತ್ತೆ. ಅದನ್ನ ಕಲ್ಯಾಣ ಪೂಜೆ ಅಂತ ಕರೀತಾರೆ. ಈ ಪೂಜಾ ಟಿಕೆಟ್ಗಳನ್ನ ತೆಗೆದುಕೊಳ್ಬೇಕಾಗತ್ತೆ. ವಿಶೇಷವಾದ ಮಂತ್ರಗಳೊಂದಿಗೆ ಇಲ್ಲಿ ಒಂದು ಮಾಲೆನ ದೇವರಿಗೆ ಅರ್ಪಣೆ ಮಾಡ್ತಾರೆ, ಇನ್ನೊಂದು ಮಾಲೆನ ಯಾರಿಗೆ ಮದುವೆ ಆಗಬೇಕೋ ಅವರಿಗೆ ಹಾಕ್ತಾರೆ. ಹೀಗೆ ಮಾಲೆ ಹಾಕಿಸಿಕೊಂಡ ನಂತರ ಅವರಿಗೆ 1 ವರ್ಷದ ಒಳಗಡೆ ವಿವಾಹ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾರಿಗೆ ವಿವಾಹ ಆಗುತ್ತೋ ಮತ್ತೆ ಅವರು ಈ ದೇವಸ್ಥಾನಕ್ಕೆ ಬರಬೇಕು. ಈ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿಬಿಟ್ಟು ಆ ಮಾಲೆಯನ್ನು ಹಾಗೆ ಇಟ್ಕೊಂಡಿರ್ಬೇಕಾಗತ್ತೆ. ಅದಾದ ನಂತರ ಇಲ್ಲಿ ಬಂದು ಮತ್ತೆ ಆ ಮಾಲೆಯನ್ನ ವಿಸರ್ಜನೆ ಮಾಡಬೇಕು. ಹೀಗೆ ಮಾಡುವ ಮುಖಾಂತರ ಭಕ್ತರ ಕೋರಿಕೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸಾಕಷ್ಟು ಜನ ಮದುವೆ ಆಗದಲ್ಲೇ ಇರೋರು ಬಂದು ಇಲ್ಲಿ ಹಾರವನ್ನ ಹಾಕಿಸ್ಕೋತಾರೆ ಪ್ರಸಾದ ರೂಪದಲ್ಲಿ. ತುಂಬ ಜನ ಬರ್ತಾರೆ ಇಲ್ಲಿ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ ಹೀಗೆ ವಿವಿಧ ರಾಜ್ಯಗಳಿಂದ ಬರ್ತಾರೆ ಅಂತ ಹೇಳ್ತಾರೆ. ತುಂಬಾನೇ ವಿಶೇಷವಾದ ಕ್ಷೇತ್ರ. ಇನ್ನು ಈ ದೇವಸ್ಥಾನದ ಸ್ಥಳ ಪುರಾಣ ನೋಡೋಣಂತೆ. ಈ ಸ್ಥಳ ಪುರಾಣ ಏನು ಅಂದ್ರೆ, ಒಮ್ಮೆ ಪಾರ್ವತಿ ಅಮ್ಮನವರಿಗೆ ಶಿವನೊಂದಿಗೆ ಮತ್ತೊಮ್ಮೆ ವಿವಾಹ ಆಗಬೇಕು ಅಂತ ಒಂದು ಕೋರಿಕೆ ಬರುತ್ತೆ. ಅದು ಭೂಲೋಕದಲ್ಲಿ ಆಗಬೇಕು ಅಂತ ಅವರಿಗೆ ಕೋರಿಕೆ ಇರುತ್ತೆ. ಎಷ್ಟು ಬಾರಿ ಶಿವನಲ್ಲಿ ವಿನಂತಿ ಮಾಡಿದ್ರು ಶಿವನಿಗೆ ಅದರ ಬಗ್ಗೆ ಆಸಕ್ತಿ ಇರೋದಿಲ್ಲ. ಹೀಗೆ ಒಮ್ಮೆ ಶಿವ ಮತ್ತೆ ಪಾರ್ವತಿ ಪಗಡೆ ಆಡ್ತಾ ಇರ್ತಾರೆ. ಅವರಿಬ್ಬರ ಮಧ್ಯೆ ಈ ವಿಷಯವಾಗಿ ವಾಗ್ವಾದ ಆಗುತ್ತೆ. ವಾಗ್ವಾದದಲ್ಲಿ ಶಿವನು ಕೋಪಗೊಂಡು ಪಾರ್ವತಿ ಅಮ್ಮನವರಿಗೆ ಶಾಪ ಕೊಡ್ತಾನೆ, ನೀನು ಭೂಮಿಯ ಮೇಲೆ ಹಸುವಾಗಿ ಹುಟ್ಟು ಅಂತ. ಮುಂದೆ ಪಾರ್ವತಿ ಅಮ್ಮನವರು ಭೂಲೋಕದಲ್ಲಿ ಗೋವಾಗಿ ಜನ್ಮವನ್ನು ತಾಳ್ತಾರೆ. ಹೀಗೆ ಜನ್ಮ ತಾಳಿದ ನಂತರ ಅವರು ಸಂಚಾರ ಮಾಡ್ತಾ ಗೌತಮ ಆಶ್ರಮಕ್ಕೆ ಬರ್ತಾರೆ. ಗೌತಮ ಮುನಿಯ ಆಶ್ರಮದ ಹತ್ರ ಬರ್ತಾರೆ.
ಗೌತಮ ಮಹಾಮುನಿಯ ಗೋಮಾತೆಯನ್ನು ತನ್ನ ತಪೋಬಲದಿಂದ ಒಂದು ಹೆಣ್ಣು ಮಗುವಾಗಿ ಪರಿವರ್ತನೆ ಮಾಡ್ತಾರೆ. ಈ ಹೆಣ್ಣು ಮಗುವನ್ನು ಗೌತಮ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಸಾಕ್ತಾರೆ. ನಂತರ ಆ ಮಗು ಪ್ರೌಢಾವಸ್ಥೆಗೆ ಬಂದಾಗ ವಿವಾಹ ಮಾಡಬೇಕು ಅಂತ ಶಿವನ ಕುರಿತು ತಪಸ್ಸು ಮಾಡಿ ಆ ಮಗುವನ್ನು ಶಿವನಿಗೆ ಕಲ್ಯಾಣವನ್ನು ಮಾಡ್ತಾರೆ. ಆ ಕಲ್ಯಾಣ ಮಾಡಿದ ಸ್ಥಳವೇ ಈ ಜಾಗ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ತಿರುಮನಂಚರಿ ಅಂತ ಕರೀತಾರೆ. ತಿರುಮನನ್ ಅಂದರೆ ಕಲ್ಯಾಣ ಅಂತ ಅಥವಾ ವಿವಾಹ ಅಂತ, ಚೇರಿ ಅಂದರೆ ಅದು ಹಳ್ಳಿ ಅಂತ. ಇನ್ನು ಈ ದೇವಸ್ಥಾನ ಬೆಳಗ್ಗೆ 6 ಗಂಟೆಗೆ ಓಪನ್ ಆದರೆ ಮಧ್ಯಾಹ್ನ 1ವರೆಗೆ ಕ್ಲೋಸ್ ಮಾಡ್ತಾರೆ. ಮತ್ತೆ ಮಧ್ಯಾಹ್ನ 3ವರೆಗೆ ಓಪನ್ ಮಾಡಿದ್ರೆ ರಾತ್ರಿ 8ವರೆಗೆ ಕ್ಲೋಸ್ ಮಾಡ್ತಾರೆ. ಕಲ್ಯಾಣ ಸುಂದರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಈಗ ಮುಂದಿನ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ. ಈ ದೇವಸ್ಥಾನವನ್ನು ತಿರುಕ್ಕರುಕಾವೂರು ಅಂತ ಕರೀತಾರೆ. ಇದೊಂದು ವಿಶೇಷವಾದ ಕ್ಷೇತ್ರ. ಮುಲೈವನನಾಥರ್ ಅಂತ ಕರೀತಾರೆ. ಹಾಗೆ ಪಾರ್ವತಿ ಅಮ್ಮನವನ್ನ ಗರ್ಭರಕ್ಷಾಂಬಿಕಾ ದೇವಿ ಅಂತ ಕರೀತಾರೆ. ಈ ಗರ್ಭರಕ್ಷಾಂಬಿಕಾ ದೇವಸ್ಥಾನ ನಮಗೆ ತಂಜಾವೂರು ಹಾಗೆ ಕುಂಭಕೋಣಂ ಮಧ್ಯದಲ್ಲಿ ಸಿಗತ್ತೆ. ಹಾಗಾಗಿ ನಮಗೆ ತಂಜಾವೂರು ಮತ್ತು ಕುಂಭಕೋಣಂನಿಂದ ಸಾಕಷ್ಟು ಬಸ್ಸಸ್ಗಳು ಅವೈಲೇಬಲ್ ಇರುತ್ತೆ. ನೀವು ತಂಜಾವೂರ್ಗಾದ್ರೂ ಬರ್ಬೋದು ಅಥವಾ ಕುಂಭಕೋಣಂಗಾದ್ರೂ ಬರ್ಬೋದು. ಅಲ್ಲಿಗೆ ಬಂದು ನೀವು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಕೂಡ ಈ ದೇವಸ್ಥಾನವನ್ನು ರೀಚ್ ಆಗ್ಬೋದಾಗಿರುತ್ತೆ. ಇನ್ನೇನು ನಾವು ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ, ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣಂತೆ. ಈಗ ನಾವು ಕುಂಭಕೋಣಂನಿಂದ 21 ಕಿಲೋಮೀಟರ್ ದೂರದಲ್ಲಿರುವ ಗರ್ಭರಕ್ಷಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ಗರ್ಭರಕ್ಷಾಂಬಿಕಾ ದೇವಸ್ಥಾನ ಅಂತ ಹೆಸರಿಗೆ ಹೇಳಿದ ಹಾಗೆ ಇಲ್ಲಿ ಅಮ್ಮನವ್ರನ್ನ ಗರ್ಭರಕ್ಷಾಂಬಿಕಾ ಅಂತ ಕರೀತಾರೆ. ಯಾರು ಇಲ್ಲಿಗೆ ಬರ್ತಾರೋ ಅವರಿಗೆ ಸಂತಾನ ಪ್ರಾಪ್ತಿ ಆಗೇ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಯಾರಿಗೆಲ್ಲ ಸಂತಾನ ಅಪೇಕ್ಷೆ ಇದೆಯೋ ಅವರು ಈ ಕ್ಷೇತ್ರಕ್ಕೆ ಬರ್ತಾರೆ. ತುಂಬಾ ವಿಶೇಷವಾದ ಕ್ಷೇತ್ರ, ಹಾಗೆ ಶಕ್ತಿಶಾಲಿಯಾದ ಕ್ಷೇತ್ರ ಅಂತ ಹೇಳ್ತಾರೆ. ಬನ್ನಿ ಈಗ ದೇವಸ್ಥಾನವನ್ನು ಸಂದರ್ಶನ ಮಾಡೋಣಂತೆ. ಇಲ್ಲಿರುವ ಶಿವನನ್ನು ಮುಲೈವನನಾಥರ್ ಅಂತ ಕರೀತಾರೆ. ಮುಲೈವನನಾಥರ್ ಅಂತ ಯಾಕೆ ಕರೀತಾರೆ ಅಂದರೆ ಇಲ್ಲಿ ಬಂದು ಶಿವನ ದರ್ಶನ ಮಾಡಿದ್ರೆ ಅವರಿಗೆ ಎಂಥದೇ ರೋಗ ಇದ್ರೂ ಅದು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದೇವರನ್ನ ಮುಲೈವನನಾಥರ್ ಅಂತ ಕರೀತಾರೆ. ಇಲ್ಲಿರುವ ಶಿವಲಿಂಗ ಉದ್ಭವ ಮೂರ್ತಿ ಅಂತ ಕರೀತಾರೆ. ಇದು ಮರಳಿನಿಂದ ಮಾಡಲ್ಪಟ್ಟ ಶಿವಲಿಂಗ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿರುವ ಶಿವಲಿಂಗಕ್ಕೆ ಯಾವುದೇ ರೀತಿ ಅಭಿಷೇಕ ಮಾಡೋದಿಲ್ಲ. ಇಲ್ಲಿ ಪ್ರತಿ ಅಮಾವಾಸ್ಯೆ ನಂತರ 13ನೇ ದಿನಕ್ಕೆ ಬರುವ ಪ್ರದೋಷದಂದು ಇಲ್ಲಿ ಶಿವಲಿಂಗಕ್ಕೆ ಒಂದು ವಿಶೇಷವಾದ ಲೇಪನವನ್ನು ಅರ್ಪಣೆ ಮಾಡಲಾಗುತ್ತೆ. ಅದನ್ನ ಪುನುಗು ಸತ್ತಂ ಅಂತ ಕರೀತಾರೆ. ಅದನ್ನ ಪ್ರಸಾದವಾಗಿ ಕೊಡ್ತಾರೆ. ಈ ಪುನುಗು ಸತ್ತಮ್ಮನ್ನು ಯಾರಿಗೆ ಚರ್ಮ ರೋಗ ಇರುತ್ತೋ ಅವರು ಅದನ್ನ ಹಚ್ಕೊಳ್ಳೋ ಮುಖಾಂತರ ಈ ಚರ್ಮ ರೋಗವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಪುನುಗು ಸತ್ತಂಗೆ ಭಾರಿ ಬೇಡಿಕೆ ಇದೆ ಈ ಕ್ಷೇತ್ರದಲ್ಲಿ. ಇನ್ನು ಯಾರಿಗೆ ಸಂತಾನ ಅಪೇಕ್ಷೆ ಇರುತ್ತೋ ಅವರು ಈ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದಲ್ಲಿ ದೇವರಿಗೆ ತುಪ್ಪವನ್ನು ನೈವೇದ್ಯ ಮಾಡಿಕೊಡ್ತಾರೆ. ಆ ತುಪ್ಪವನ್ನು ತೆಗೆದುಕೊಂಡ್ರೆ ಅವರಿಗೆ ಸಂತಾನ ಅಪೇಕ್ಷೆ ಇದ್ರೆ ಸಂತಾನವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇಲ್ಲಿ ಗರ್ಭರಕ್ಷಾಂಬಿಕಾ ತಾಯಿ ಸಂತಾನ ಭಾಗ್ಯವನ್ನು ಕರುಣಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಸಾಕಷ್ಟು ಜನ ಭಕ್ತರು ಬಂದು ಇಲ್ಲಿ ದೇವಿಯ ದರ್ಶನ ಮಾಡಿ ತುಪ್ಪದ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾರೆ. ಇಲ್ಲಿ ಬಹಳಷ್ಟು ಭಕ್ತರಿಗೆ ಆ ತಾಯಿ ಸಂತಾನ ಭಾಗ್ಯವನ್ನು ನೀಡಿದ್ದಾಳೆ. ಹಾಗಾಗಿ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಬರ್ತಾರೆ. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದಿಂದ ತುಂಬಾನೇ ಜನ ಬರ್ತಾರೆ ಅಂತ ಹೇಳ್ಬೋದು. ಈ ದೇವಸ್ಥಾನದ ಕೌಂಟರ್ನಲ್ಲಿ ನೀವು 200 ರೂಪಾಯಿ ಟಿಕೆಟ್ನ ತೆಗೆದುಕೊಂಡ್ರೆ ಮೊದಲಿಗೆ ನಿಮಗೆ 11 ತುಪ್ಪದ ದೀಪವನ್ನು ಕೊಡ್ತಾರೆ. ಮೊದಲಿಗೆ ನೀವು 11 ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ. ಅದಾದ ನಂತರ ಒಂದು ಚಿಕ್ಕ ಬಾಟಲ್ನಲ್ಲಿ ತುಪ್ಪವನ್ನು ಕೊಡ್ತಾರೆ. ಆ ತುಪ್ಪವನ್ನು ತೆಗೆದುಕೊಂಡು ದೇವಸ್ಥಾನದ ಒಳಗಡೆ ಹೋಗಬೇಕು. ದೇವಸ್ಥಾನದ ಒಳಗಡೆ ಹೋದ ನಂತರ ನಿಮ್ಮನ್ನ ಕೂರಿಸ್ಬಿಟ್ಟು ದೇವರಿಗೆ ತುಪ್ಪವನ್ನು ಸಮರ್ಪಣೆ ಮಾಡ್ತಾರೆ. ಅದಾದ ನಂತರ ಅದನ್ನು ಪ್ರಸಾದವಾಗಿ ನಿಮಗೆ ಕೊಡ್ತಾರೆ. ಅದನ್ನು ನೀವು ಮನೆಗೆ ತೆಗೆದುಕೊಂಡು ಬಂದು ಅರ್ಧ kg ತುಪ್ಪಕ್ಕೆ ಅದನ್ನು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ನೀವು ಪ್ರತಿದಿನ ತೆಗೆದುಕೊಳ್ಬೇಕಾಗತ್ತೆ. ಯಾರಿಗೆ ಸಂತಾನ ಅಪೇಕ್ಷೆ ಇರುತ್ತೋ ಅವರು ಗಂಡ ಹೆಂಡತಿ ಇಬ್ಬರನ್ನು ತೆಗೆದುಕೊಳ್ಬೇಕಾಗತ್ತೆ. ನಂತರ ದಂಪತಿಗಳು ಸಂತಾನಕ್ಕಾಗಿ ಪ್ರಯತ್ನ ಪಟ್ಟರೆ ಇಲ್ಲಿ ಸಂತಾನ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. 1 ವರ್ಷದಲ್ಲೇ ಸಂತಾನ ಆಗತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಸಾಕಷ್ಟು ಜನರು ಇಲ್ಲಿ ಸಂತಾನವನ್ನು ಪಡೆದಿರ್ತಾರೆ. ಮುಂದೆ ಜನಿಸಿದ ಮಗುವನ್ನು ಈ ದೇವಸ್ಥಾನಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಬೆಳ್ಳಿಯ ತೊಟ್ಟಿಲಿದೆ, ಆ ತೊಟ್ಟಿಲ ಒಳಗೆ ಮಲಗಿಸಬೇಕು. ಮಲಗಿಸಿದರೆ ಅಲ್ಲಿಗೆ ಕೋರಿಕೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೀವು ಈ ದೇವಸ್ಥಾನಕ್ಕೆ ಬಂದರೆ ಸಾಕಷ್ಟು ಚಿಕ್ಕ ಮಕ್ಕಳನ್ನು ಕೂಡ ನೀವು ನೋಡ್ಬೋದಾಗಿರುತ್ತೆ. ಇಲ್ಲಿ ಪ್ರತಿ ಶುಕ್ರವಾರ, ಶನಿವಾರ ಮತ್ತೆ ಭಾನುವಾರ ವಿಶೇಷವಾಗಿ ಅನ್ನ ಸಂತರ್ಪಣೆ ಇರುತ್ತೆ. ಈ ಅನ್ನ ಸಂತರ್ಪಣೆ ಕೂಡ ತುಂಬಾನೇ ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಇಲ್ಲಿ ಕಾದು ಈ ಅನ್ನ ಸಂತರ್ಪಣೆಯನ್ನು ಸ್ವೀಕಾರ ಮಾಡ್ತಾರೆ.
ಇಲ್ಲಿ ನಿಮಗೆ ಹುಳಿ, ಸಾರು, ಹಾಗೆ ಪಲ್ಯ, ಹೀಗೆ ವಿಶೇಷವಾದ ಖಾದ್ಯಗಳನ್ನ ಬಡಿಸ್ತಾರೆ. ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ತುಂಬಾ ರಶ್ ಇರುತ್ತೆ. ನಿಮಗೆ ಟೋಕನ್ಸ್ನ ಕೊಡ್ತಾರೆ. ಕರೆಕ್ಟಾಗಿ ಮಧ್ಯಾಹ್ನ 2 ಗಂಟೆಗೆ ಟೋಕನ್ಸ್ನ ಕೊಡ್ತಾರೆ. ಈ ಟೋಕನ್ ಯಾರು ತೆಗೆದುಕೊಳ್ತಾರೋ ಅವರಿಗೆ ಮಾತ್ರ ಅನ್ನಪ್ರಸಾದ ಇರುತ್ತೆ. ಹಾಗಾಗಿ ನೀವು ಈ ದೇವಸ್ಥಾನಕ್ಕೆ ಬಂದಾಗ ಮಧ್ಯಾಹ್ನದ ಹೊತ್ತು ಬಂದರೆ ಅನ್ನಪ್ರಸಾದವನ್ನು ತೆಗೆದುಕೊಳ್ಳೋದನ್ನು ಮರಿಬೇಡಿ. ತುಂಬಾ ರುಚಿಕರವಾಗಿರುತ್ತೆ ಅಂತ ಹೇಳ್ಬೋದು. ಹಿಂದೆ ಈ ಭಾಗದಲ್ಲಿ ನಿದ್ರುವ ಹಾಗೆ ವೇದಿಕೆ ಅಂತ ದಂಪತಿಗಳಿರ್ತಾರೆ. ಅವರಿಗೆ ಸಂತಾನ ಭಾಗ್ಯ ಇರೋದಿಲ್ಲ. ಅವರು ಗೌತಮ ಮಹಾಮುನಿಯ ಸೇವೆ ಮಾಡ್ತಾ ಇರ್ತಾರೆ. ಇದೇ ಜಾಗದಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಗೌತಮ ಮಹಾಮುನಿಯು ಇವರಿಗೆ ಸಂತಾನ ಪ್ರಾಪ್ತಿಯಾಗೋದಕ್ಕೆ ಅಂತ ಪಾರ್ವತಿ ದೇವಿಯನ್ನು ಆರಾಧನೆ ಮಾಡು ಅಂತ ಹೇಳ್ತಾರೆ. ಅವರು ಗರ್ಭರಕ್ಷಾಂಬಿಕಾ ರೂಪದಲ್ಲಿ ಪಾರ್ವತಿ ದೇವಿಯನ್ನು ಆರಾಧನೆ ಮಾಡ್ತಾರೆ. ಮುಂದೆ ಈ ವೇದಿಕೆ ಈ ಗರ್ಭರಕ್ಷಾಂಬಿಕಾ ತಾಯಿಯ ಅನುಗ್ರಹದಿಂದ ಗರ್ಭಧಾರಣೆ ಮಾಡ್ತಾಳೆ. ಮುಂದೆ ವೇದಿಕೆಗೆ 3ನೇ ತ್ರೈಮಾಸಿಕದಲ್ಲಿರ್ತಾರೆ. ಅಂದರೆ 3rd ಟ್ರೈಮಿಸ್ಟರ್ ಅಂತ ಹೇಳ್ತಾರಲ್ಲ, ಆ 3ನೇ ತ್ರೈಮಾಸಿಕದಲ್ಲಿರ್ತಾರೆ. ಆವಾಗ ಅವರ ಆಶ್ರಮಕ್ಕೆ ಊರ್ಧ್ವಪಾದ ಎಂಬ ಮಹರ್ಷಿಗಳು ಬರ್ತಾರೆ. ವೇದಿಕೆ ಗರ್ಭಾವಸ್ಥೆಯಲ್ಲಿರೋ ಕಾರಣ ಮಹರ್ಷಿಗಳಿಗೆ ಸರಿಯಾಗಿ ಸೇವೆ ಮಾಡೋದಕ್ಕಾಗೋದಿಲ್ಲ. ಇದರಿಂದ ಕೋಪಗೊಂಡ ಮಹರ್ಷಿಗಳು ನಿನ್ನ ಹೊಟ್ಟೆಯಲ್ಲಿರುವ ಭ್ರೂಣ ನಾಶವಾಗಲಿ ಅಂತ ಶಾಪ ಕೊಟ್ಬಿಡ್ತಾರೆ ವೇದಿಕೆಗೆ. ಇದರಿಂದ ಆತಂಕಗೊಂಡ ವೇದಿಕೆ ಗರ್ಭರಕ್ಷಾಂಬಿಕಾ ತಾಯಿಯ ಮೊರೆ ಹೋಗ್ತಾಳೆ. ಗರ್ಭರಕ್ಷಾಂಬಿಕಾ ತಾಯಿಯೇ ಸಾಕ್ಷಾತ್ ಪ್ರತ್ಯಕ್ಷಳಾಗಿ ತನ್ನ ಹೆರಿಗೆಯನ್ನು ಮಾಡಿಸ್ತಾಳೆ, ಹಾಗೆ ಮಗುವನ್ನು ಕಾಪಾಡ್ತಾಳೆ. ಹಾಗಾಗಿ ಈ ದೇವ್ರನ್ನ ಗರ್ಭರಕ್ಷಾಂಬಿಕಾ ಅಂತ ಕರೀತಾರೆ. ತುಂಬ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ಯಾರಿಗೆ ಗರ್ಭಧಾರಣೆ ಆಗಬೇಕು ಅಥವಾ ಯಾರಿಗೆ ಮಿಸ್ಕ್ಯಾರಿಯೇಜಸ್ ಆಗ್ತಿದೆ ಅಂಥವ್ರು ಈ ದೇವಸ್ಥಾನಕ್ಕೆ ಬಂದರೆ ಅವರಿಗೆ ತುಂಬಾ ಒಳ್ಳೆಯದಾಗಿದೆ. ಸಾಕಷ್ಟು ಉದಾಹರಣೆಗಳಿದೆ ಅಂತ ಹೇಳ್ಬೋದು. ಎಷ್ಟೋ ದಂಪತಿಗಳಿಗೆ ವೈದ್ಯರು ಮಕ್ಕಳೇ ಆಗೋದಿಲ್ಲ ಅಂತ ಅಂದವರು ಬಂದು ಈ ದೇವಸ್ಥಾನಕ್ಕೆ ಬಂದು ಅಮ್ಮನವರ ದರ್ಶನ ಮಾಡಿ ತುಪ್ಪ ಸ್ವೀಕರಿಸಿದ ನಂತರ ಸಾಕಷ್ಟು ಜನಕ್ಕೆ ಮಕ್ಕಳಾಗಿರುವ ಉದಾಹರಣೆಗಳನ್ನ ನಾವು ನೋಡ್ಬೋದಾಗಿರುತ್ತೆ. ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಗ್ಗೆ 5 ಓಪನ್ ಆಗುತ್ತೆ, ಮಧ್ಯಾಹ್ನ 12 ಕರೆಕ್ಟಾಗಿ ಕ್ಲೋಸ್ ಮಾಡ್ತಾರೆ. ಮತ್ತೆ ಸಾಯಂಕಾಲ 4 ಗಂಟೆಗೆ ಓಪನ್ ಮಾಡ್ತಾರೆ, ರಾತ್ರಿ 8 ಗಂಟೆಗೆ ಕ್ಲೋಸ್ ಮಾಡ್ತಾರೆ. ಈ ಸಮಯದಲ್ಲಿ ಯಾರಿಗೆ ಮಕ್ಕಳು ಬೇಕು ಅಂತ ಅಪೇಕ್ಷೆ ಇರುತ್ತೋ ಅವರು ಸ್ವತಃ ಬಂದು ತುಪ್ಪವನ್ನು ಸ್ವೀಕರಿಸಬೇಕಾಗಿರುತ್ತೆ. ಇನ್ ಕೇಸ್ ಏನಾದರೂ ಅವ್ರಿಗೆ ಬರೋದಕ್ಕೆ ಅನುಕೂಲ ಇಲ್ಲ ಅಂದ್ರೆ ಅವರ ಪರವಾಗಿ ಯಾರಾದರೂ ಬಂದು ತುಪ್ಪವನ್ನು ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಈ ದೇವಸ್ಥಾನದ ಒಳಗಡೆ ನಮಗೆ ವಿಶೇಷವಾಗಿ ಒಂದು ಗೋಶಾಲೆ ಕೂಡ ಇದೆ. ತುಂಬಾನೇ ಗೋವುಗಳಿದೆ. ದೇಸಿ ತಳಿಯ ಗೋವುಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಇಲ್ಲೇನಾದ್ರೂ ನೀವು ಗೋಪೂಜೆ ಮಾಡಿಸ್ಬೇಕು ಅಥವಾ ಗೋದಾನಕ್ಕೆ ಏನಾದರೂ ಕೊಡಬೇಕು ಅಂದ್ರೆ ಇಲ್ಲಿ ನೀವು ಮಾಡ್ಬೋದಾಗಿರುತ್ತೆ. ಇನ್ನು ಯಾರು ಆಲ್ರೆಡಿ ಗರ್ಭಿಣಿಯರಾಗಿರ್ತಾರೆ ಅವರ ಪರವಾಗಿ ಯಾರಾದರೂ ಬಂದ್ಬಿಟ್ಟು ಇಲ್ಲಿ ಹರಳೆಣ್ಣೆಯನ್ನು ತೆಗೆದುಕೊಂಡು ಹೋಗ್ಬೋದಾಗತ್ತೆ. ಈ ಹರಳೆಣ್ಣೆಯನ್ನು ಹಚ್ಚುವ ಮುಖಾಂತರ ಅವರಿಗೆ ಸುಲಭವಾಗಿ ಡೆಲಿವರಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ತುಂಬಾ ಜನ ಬಂದು ಇಲ್ಲಿ ಹರಳೆಣ್ಣೆಯನ್ನು ಕೂಡ ತೆಗೆದುಕೊಂಡು ಹೋಗ್ತಾರೆ. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಇಲ್ಲಿ ಬಂದು ಹರಳೆಣ್ಣೆಯನ್ನು ನೀವು ತೆಗೆದುಕೊಂಡು ಹೋಗ್ಬೋದಾಗಿರುತ್ತೆ. ಫೈನಲಿ ನಮ್ಮ ಟ್ರಿಪ್ ಎಂಡ್ ಮಾಡೋ ಸಮಯ ಬಂದಿದೆ. ಟೋಟಲ್ ಎಷ್ಟು ಕಾಸ್ಟ್ ಆಗಿರ್ಬೋದು ಅಂತ ನಿಮಗೆ ತುಂಬ ಜನ ಕನಸಿರುತ್ತೆ. ನಾವು ಟೋಟಲಾಗಿ ಎಷ್ಟೊಂದು ದೇವಸ್ಥಾನ ನೋಡಿದ್ವಿ. ನವಗ್ರಹ ದೇವಸ್ಥಾನ ನೋಡಿದ್ವಿ, ಇಲ್ಲಿ ಸಾರಂಗಪಾಣಿ ದೇವಸ್ಥಾನ, ರಾಮರ ದೇವಸ್ಥಾನ, ಆದಿಕುಂಬೇಶ್ವರ ದೇವಸ್ಥಾನ, ಐರಾವತೇಶ್ವರ ದೇವಸ್ಥಾನ, ಅದ್ರ ಜೊತೆಗೆ ಗರ್ಭರಕ್ಷಾಂಬಿಕಾ ದೇವಸ್ಥಾನ, ಈ ಥರ ಎಷ್ಟೊಂದು ದೇವಸ್ಥಾನಗಳನ್ನ ನೋಡಿದ್ವಿ ಅಂತ ಹೇಳ್ಬೋದು. ಸುಮಾರು ಒಂದು 15ರಿಂದ 16 ದೇವಸ್ಥಾನಗಳನ್ನ ನಾವು ವಿಸಿಟ್ ಮಾಡಿದ್ವಿ ಕುಂಭಕೋಣಂಗೆ ಬಂದು. ಹಾಗಾಗಿ ನಮಗೆ ಕಾಸ್ಟ್ ಎಷ್ಟು ಬಿತ್ತು ಅಂತ ಹೇಳೋಕ್ಕೋದ್ರೆ ಒಬ್ಬರಿಗೆ ನಮಗೆ ಸುಮಾರು 6,000 ರೂಪಾಯಿ ಆಯಿತು. ಟೋಟಲ್ ನಿಮಗೆ ರಫ್ ಆಗಿ ಹೇಳ್ತೀನಿ, 2,000 ರೂಪಾಯಿ ನಮಗೆ ಟ್ರೈನ್ ಕಾಸ್ಟ್ ಆಯಿತು. ಅಪ್ ಆ್ಯಂಡ್ ಡೌನ್ ಬಂದ್ಬಿಟ್ಟು 1,000 ಅಂತಂದರೆ 2,000 ರೂಪಾಯಿ. ಹಾಗೆ ರೂಮ್ ಬಂದ್ಬಿಟ್ಟು ಒಂದು ದಿನಕ್ಕೆ ಒಬ್ಬರಿಗೆ 1,000 ರೂಪಾಯಿ, 2,000 ರೂಪಾಯಿ ಆಯಿತು. ಒಟ್ಟು ನಮಗೆ 4,000 ರೂಪಾಯಿ ಆಯಿತು. ಇಲ್ಲಿ ನಮಗೆ ಟಿ.ಟಿನ ಮಾತಾಡ್ಕೊಂಡಿದ್ವಲ್ಲ ಅದು ಅರೌಂಡ್ 1,500 ರುಪೀಸ್ ಆಯಿತು. ಇನ್ನು 500 ರೂಪಾಯಿ ಎಕ್ಸ್ಟ್ರಾ ಖರ್ಚು, ಊಟ ತಿಂಡಿ ಅದು ಇದು ಅಂತ ನೋಡ್ಕೊಂಡ್ರು ನಮಗೆ ಸುಮಾರು 6,000 ರೂಪಾಯಿ ಆಯಿತು 2 ದಿನದ ಟ್ರಿಪ್ಪಿಗೆ. ಈಗ ನಾವು ಕಡಲೂರು ಮೈಸೂರು ಎಕ್ಸ್ಪ್ರೆಸ್ಸಿಗೆ ಹೋಗ್ತಾ ಇದ್ದೀವಿ. ನಾವು ಯಾವುದು ಟ್ರೈನಲ್ಲಿ ಬಂದು ಅದೇ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. 6:00 ನಮಗೆ ಇಲ್ಲಿ ಬೋರ್ಡಿಂಗ್ ಇರುತ್ತೆ. ಇನ್ನು ನಾವು ಬೆಂಗಳೂರು ತಲುಪೋಷ್ಟೊತ್ತಿಗೆ ಬೆಳಗಿನ ಜಾವ 5:30 ಆಗಿರುತ್ತೆ. ಸೇಮ್ ಟ್ರೈನಲ್ಲಿ ನಾವು ಹೋಗ್ತಾ ಇದ್ದೀವಿ. 3 AC ಬುಕ್ ಮಾಡ್ಕೊಂಡಿದ್ದೀವಿ. ಇದಾಗಿತ್ತು ಗರ್ಭರಕ್ಷಾಂಬಿಕಾ ದೇವಿ ದೇವಸ್ಥಾನ ಹಾಗೂ ತಿರುಮನಂಚೇರಿ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಹೊಸ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.